ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನ ಬಡ್ಕಿಂದು ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಬಸ್ ಸಾಂಬಾರು ಮಾಡೋಣ ಅಂತ. ಹಲಸಿನ ಬಡ್ಕು ಮತ್ತು ಹುಳ್ಳಿಕಾಳು ಹಾಕಿ ಬಸ್ ಸಾಂಬಾರು ಮತ್ತು ಪಲ್ಯ ಮಾಡೋಣ ಅಂತ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಹಾಗೆಯೇ ಹೇಗೆ ಅನ್ನಿಸ್ತು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ಬೇಕಂತ ನನಗೆ ತಿಳಿಸಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಬಡ್ಕು ಸಾಂಬಾರು ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡೋಣ ಒಳಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. 3 days ಆಯಿತು ತೊಗೊಬಂದು. ಏನಾಗಿದೆ ನೋಡೋಣ ಬನ್ನಿ. ಚೆನ್ನಾಗಿದೆ ಫ್ರೆಂಡ್ಸ್, ಏನಾಗಿದೆ ನೋಡಿ. ನಾವಿದು ಹಲಸಿನ ಬಡ್ಕು ಮತ್ತು ಹಲಸಿನಕಾಯಿ ಅಂತೀವಿ, ನೀವೇನಂತೀರ ಕಮೆಂಟ್ ಮಾಡಿ. ಇವತ್ತು ನಾನು ಹಲಸಿನ ಬಡ್ಕು ಮತ್ತು ಹುಳಿಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹುಳಿಕಾಳು ಬಸ್ ಸಾಂಬಾರು ಫ್ರೆಂಡ್ಸ್ ಇವತ್ತು ಮಾಡ್ತಿರೋದು. ಅವತ್ತು ಲಾಸ್ಟ್ ವೀಡಿಯೋದಲ್ಲಿ ಹುಳಿ ಸಾಂಬಾರು ಮಾಡಿದ್ದು. ಇವಾಗ ನಾನು ಬಸ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಬನ್ನಿ. ಓಕೆ, ನೋಡಿ ಫ್ರೆಂಡ್ಸ್, ಕಟ್ ಮಾಡೋದು ಈಸಿ ಅಲ್ವೇ ಅಲ್ಲ, ಫಸ್ಟದ ಕೆಲಸನೇ ಇದು. ಹಳ್ಳಿಯಿಂದ ಸಿಟಿಗೆ ಬಂದ್ರು ಹಳ್ಳಿಲಿ ಸಿಗೋ ಪ್ರತಿಯೊಂದಕ್ಕೂ ತುಂಬ ಆಸೆ ಇರುತ್ತಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಹಳ್ಳಿ ಹುಟ್ಟಿ ಹಳ್ಳಿಲಿ ಬೆಳೆದಿರೋದ್ರಿಂದ ಎಲ್ಲನೂ ತಿನ್ನಬೇಕು ಅನ್ನೋ ಸೀಸನ್ ಬಂದಾಗ ಯಾವ್ಯಾವಾಗ ಹಳ್ಳಿಲಿ ಏನೇನು ಸಿಗ್ತಿತ್ತು ಅದನ್ನು ತಿನ್ನಬೇಕು ಅನ್ನೋ ಆಸೆ. ನೋಡಿ, ಈ ಥರ ಡಿವೈಡ್ ಮಾಡೋದು ಕಟ್ ಮಾಡೋಕ್ಕೆ. ಹಳ್ಳಿಲಿ ಸಿಗೋದನ್ನು ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತಲ್ಲ. ನನಗೊಬ್ಳಿಗೆ ಮಾತ್ರ ಹಿಂಗೆ, ನಿಮಗೂ ಹಿಂಗೆ ಆಗುತ್ತೆ ಕಮೆಂಟ್ ಬುಕ್ ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಪೀಸ್ ಮಾಡಿಕೊಂಡು ನೋಡಿ, ಇದು ಸೆಂಟ್ರಲ್ ಇದೆಯಲ್ಲ, ಇದನ್ನು ತೆಗೆದು ತೆಗಿಬೇಕು. ಹಲಸಿನ ಬಡ್ಕಲ್ಲಿ ಕಬಾಬು, ಹುಳಿ ಸಾಂಬಾರು ಮತ್ತು ಬಸ್ ಸಾಂಬಾರು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದು ಚಿಕನ್ ತಿನ್ನಲ್ವಲ್ಲ, ನಾನ್ ವೆಜ್ ತಿಂದೇ ಇರೋರಿಗೆ ಮತ್ತು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಬಿರಿಯಾನಿ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ಸ್ ಜೊತೆ ಇದನ್ನ ಹಾಕಿದ್ರೆ ಆಯಿತು. ವೆಜಿಟೇಬಲ್ ಬಿರಿಯಾನಿ ಮಾಡ್ತೀವಲ್ವ, ಅದ್ರ ಜೊತೆಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಮೂಲಿ ವೆಜಿಟೇಬಲ್ ಥರ ಕಟ್ ಮಾಡಿ ಹಾಕೊಂಡ್ರೆ ಆಯಿತು. ನೋಡಿ, ಇಷ್ಟೇ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ಇದು ಮೇಲ್ಗಡೆ ಇದಿರುತ್ತಲ್ವ ಮೇಡೆ, ಏನಂತಾರೆ ಇದನ್ನು ಗೊತ್ತಿಲ್ಲ ನನಗೆ, ನಾವೇನೋ ಮೇಡೆ ಅಂತ ಅಂತಾರೆ. ಇದನ್ನು ನೋಡಿ, ಈ ರೀತಿ ಇರುತ್ತೆ. ಕಟ್ ಮಾಡಿದ್ದೀನಿ ನೋಡಿ. ಹಿಂದೆ ಇದು ಇರುತ್ತಲ್ಲ ಮುಳ್ಳು ಟೈಪು, ಇದನ್ನು ಕೂಡ ಈ ರೀತಿ ತೆಗೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋದು ಇಷ್ಟ ಫ್ರೆಂಡ್ಸ್. ನನಗಂತೂ ನಮ್ಮ ಅಮ್ಮ ಮಾಡ್ತಿದ್ದ ಸಾಂಬಾರೇ ನೆನಪು. ಹಲಸಿನ ಬಡ್ಕು ಸಾಂಬಾರು, ಹಲಸಿನ ಬಡ್ಕು ಸೀಸನ್ ಬಂತು ಅಂದರೆ ಅಮ್ಮನ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಎಷ್ಟೇ ಆದ್ರೂ ಅಮ್ಮ ಜೊತೆಲಿರುವಾಗ ಅವ್ರು ಮಾಡೋ ಸಾಂಬಾರನ್ನೆಲ್ಲ ತಿನ್ನುವಾಗ ಇಷ್ಟು ಫೀಲ್ ಆಗ್ತಿರಲಿಲ್ಲ. ಈಗ ಮದುವೆ ಆಗಿ ಹೊರಗೆ ಬಂದು ನಾವೇ ಮಾಡ್ಕೊಂಡು ತಿನ್ನುವಾಗ ಗೊತ್ತಾಗೋದಲ್ಲ ಫ್ರೆಂಡ್ಸ್, ಅಮ್ಮನ ಕಾಯಿ ರುಚಿ ಎಷ್ಟು ಮಿಸ್ ಮಾಡ್ಕೋತೀವಿ ಅನ್ನೋದು. ಅವ್ರ ಟೇಸ್ಟ್ನ ಯಾರು ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಅಮ್ಮನ ಟೇಸ್ಟ್ನ. ನಾನು ಇವಾಗಲೂ ಊರಿಗೆ ಹೋದರೂ ಅಷ್ಟೇ ಫ್ರೆಂಡ್ಸ್, ಅಮ್ಮ ಅಡುಗೆ ಮಾಡಿಸ್ಕೊಂಡೆ ತಿನ್ನೋದು. ಅಮ್ಮನ ಹತ್ರ ರೊಟ್ಟಿ, ಪಲಾವು, ಅಮ್ಮನದು ಏನು ಅಮ್ಮ ಮಾಡ್ತಿದ್ದಿದ್ದು ಫುಡ್ಡಲ್ಲಿ ಯಾವ್ಯಾವುದು ಇಷ್ಟ ಆಗುತ್ತೆ ನನಗೆ ಅದನ್ನು ಅಮ್ಮನ ಹತ್ರನೇ ಮಾಡಿಸ್ಕೊಂಡು ತಿನ್ನೋದು. ಯಾಕಂದರೆ ನಾವು ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ಲ. ಹಾಗಾಗಿ ಅಮ್ಮ ಹೇಳ್ತಿರ್ತಾರೆ, ಊರಿಗೆ ಬಂದಾಗಲಾದರೂ ನೀವಾದರೂ ಮಾಡಲ್ಲ, ನಾನೇ ಮಾಡ್ಬೇಕಂತಿರ್ತಾರೆ ಒಂದೊಂದು ಸಲ. ನಾವೇ ಮಾಡ್ಕೊಂಡ್ರೆ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಳ್ತೀವಿ ಚಿಕ್ಕ ಚಿಕ್ಕದ, ಅಂದರೆ ಅಡುಗೆ ಒಂದು ಮಾಡಲ್ಲ, ಅಮ್ಮನ ಕೈಲೇ ಮಾಡಿಸ್ಕೊತೀವಿ. ಯಾಕಂದರೆ ಇಲ್ಲೂ ನಾವೇ ಮಾಡ್ಕೊಂಡು ತಿಂದು ಅಲ್ಲೂ ನಾವೇ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರಾಗ್ತಿರುತ್ತೆ. ನಮ್ಮ ಮನೆಗೆ ಬಂದಾಗ ಅಮ್ಮನ ಕೈಯಲ್ಲಿ ಏನೂ ಮಾಡಿಸಲ್ಲ, ನಾನೇ ಮಾಡ್ಕೊಡ್ತೀನಿ. ಅವ್ರಿಗೇನು ಇಷ್ಟ ಆಗುತ್ತೆ ಇದೆಲ್ಲ. ಅಲ್ಲಿ ಊರಿಗೆ ಹೋದಾಗ ಮಾತ್ರ ಅಮ್ಮನ ಹತ್ರನೇ ಅಡುಗೆ ಮಾಡಿಸ್ಕೊಂಡು ತಿನ್ನೋದು. ಪಾತ್ರೆ ಎಲ್ಲ ಬೆಳಗೋದೆಲ್ಲ ಮಾಡ್ಕೊಡ್ತೀನಿ, ಆದರೆ ಇದೆಲ್ಲ ಮಾಡ್ಕೊಡಲ್ಲ ಫ್ರೆಂಡ್ಸ್. ನೀವು ಹಿಂಗೇನೋ ನನ್ನ ಥರನೇನೋ ನೋಡಿ, ಈ ರೀತಿ ಕಟ್ ಮಾಡೋದು ಫ್ರೆಂಡ್ಸ್. ಇವಾಗ ನಾನು ಇದನ್ನು ಕ್ಲೀನ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ತೆಗೆದಾಕಿದ್ದೀನಿ. ಇದು ಮೇಲ್ಗಡೆ ಎಲ್ಲ ಇದು ಯೂಸ್ ಆಗದೆ ಅಂತ ತೆಗೆದಾಕೊಂಡಿದ್ದೀನಿ. ಮತ್ತು ಇದು ಇಲ್ಲಿ ರೆಡಿ ಇದೆ. ನೋಡಿ, ನಾನು ಇವತ್ತು ನನ್ನ ಮಗಳಿಗೆ ಹೊಸ ಹೇರ್ ಸ್ಟೈಲ್ ಮಾಡಿದ್ದೀನಿ. ಹೇಗಿದೆ ಪುಟಾಣಿ ಕೂದಲಲ್ಲಿ. ಇಷ್ಟ ಆಯಿತಾ ಮಗಳೇ ನಾನು ಮಾಡಿರೋ ಹೇರ್ ಸ್ಟೈಲ್ ನಿಮಗೆ? ಹಾಂ, ಈ ಥರನೇ ಬಾಚ್ಕೊಡ್ಲಾ ಡೈಲಿ? ಯಾಕೆ ಮತ್ತೆ ಇಷ್ಟ ಇಲ್ವಾ? ಹಾಂ, ನೋಡಿ ಫ್ರೆಂಡ್ಸ್ ಹೇಗಿದೆ. ಅವಳಿಗೆ ಜುಟ್ಟು ಹಾಕೋದು ಅದೆಲ್ಲ ಇಷ್ಟ ಇಲ್ಲ, ಏರ್ ಫ್ರೀ ಬಿಟ್ರೇ ಇಷ್ಟ ಆಗೋದು. ನಾನಿವತ್ತು ತುಂಬ ಇಷ್ಟಪಟ್ಟು ಬಾಚಿದ್ದೀನಿ, ಹಾಗಾಗಿ ಸುಮ್ಮನೆ ಇಟ್ಕೊಂಡಿದ್ದಾಳೆ. ಎಲ್ಲಿ ಅಮ್ಮ ಹೊಡಿತಾರೋ ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದಾಳೆ. ನನಗಂತೂ ಒಳ್ಳೊಳ್ಳೆ ಡಿಸೈನ್ ಹೇರ್ ಸ್ಟೈಲ್ ಮಾಡೋಕ್ಕಂತೂ ತುಂಬ ಇಷ್ಟ ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗು ಮಾಡೋಣ ಅಂದರೆ ಮಾರ್ನಿಂಗ್ ಟೈಮು ತಿಂಡಿದ್ದು ಅಥವಾ ಅಡುಗೆದು ಯಾವುದಾದ್ರೂ ವ್ಲಾಗ್ ಮಾಡ್ಕೊಳ್ಳೋಣ ಅಂದರೆ ಆಗ್ತಾನೆ ಇರಲ್ಲ ಫ್ರೆಂಡ್ಸ್. ತುಂಬ ಮಾರ್ನಿಂಗ್ ಬೇಗ ಎದ್ದು ಹಸ್ಬೆಂಡ್ಗೆಲ್ಲ ತಿಂಡಿ ಊಟ ಎರಡು ಒಂದೇ ಟೈಮ್ ಮಾಡ್ತಾ ಇರೋದ್ರಿಂದ ಆಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ. ಇವತ್ತು ಸ್ವಲ್ಪ ಫ್ರೀಯಾಗಿ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಸಾಂಬಾರು, ಹಾಗಾಗಿ ವ್ಲಾಗ್ ಮಾಡ್ಕೊತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗೆ ಮಾಡ್ತಾಯಿದ್ದೀನಿ ವ್ಲಾಗ್ನ ತಿಳಿಸ್ಕೊಡಿ. ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೊಬೋದಲ್ವ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಯಾಕಂದರೆ ಬಸ್ ಸಾಂಬಾರಲ್ವ ಮಾಡ್ತಿರೋದು, ಹಾಗಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಸೀಸನ್ ಅಂದರೆ ಈಗ ನೋಡಿ, ಒಂದೊಂದು ಟೈಮ್ ಹಲಸಿನ ಬಡ್ಕು ಸಿಗುತ್ತೆ. ಆವಾಗ ನಾವು ಇಲ್ಲಿ ಸಿಟಿಲಿ 50 ರೂಪಾಯಿಗೆಲ್ಲ ಚಿಕ್ಕ ಚಿಕ್ಕದೆಲ್ಲ ಸಿಗ್ತಾ ಇರುತ್ತೆ. ತರೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಬೇಜಾರಾಗ್ತಿರುತ್ತೆ.
ಅದೇ ಆ ಊರಲ್ಲಿ ಅಮ್ಮ ಅವ್ರ ಹತ್ರ ತರಿಸ್ಕೊಂಡ್ರೆ ಒಂದು 2-3 ಒಂದೇ ಸಲ ತಂದು ಕೊಡ್ತಾರೆ, ಇಟ್ಕೊಂಡು ತಿನ್ಬೋದು. ಸೀಸನ್ ಬಂದಾಗ ಹಲಸಿನ ಬಡ್ಕು ಮತ್ತು ಸೊಪ್ಪುಗಳ ಸೀಸನ್ ಬರುತ್ತಲ್ಲ ಫ್ರೆಂಡ್ಸ್, ಒಳ್ಳದ ಸೊಪ್ಪು ಅಂತ ಬೆರಕೆ ಸೊಪ್ಪೆಲ್ಲ ಬರುತ್ತಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಸಿಗೋದೇ ಇಲ್ಲ. ಇಲ್ಲಿ ಏನಿದ್ರು ಪಾಲಾಕು ಈ ಥರ ಬೇರೆ ಬೇರೆ ಥರ ಸೊಪ್ಪುಗಳೆಲ್ಲ ಸಿಗುತ್ತೆ. ಲಾಳಿ ನಾವು ಹಳ್ಳಿಲಿ ತಿನ್ನುವಂತಹ ಸೊಪ್ಪುಗಳಲ್ಲಿ ಯಾವುದು ಜಾಸ್ತಿ ಸಿಗೋದೇ ಇಲ್ಲ ಫ್ರೆಂಡ್ಸ್. ನುಗ್ಗೆ ಸೊಪ್ಪಾಗಲಿ, ಗಂಟೆ ಸೊಪ್ಪಾಗಲಿ, ಬೇಳೆ ಸೊಪ್ಪು ಅಂತ ಬರುತ್ತೆ, ಚಿಲ್ಕೆರೆ ಸೊಪ್ಪು, ಮತ್ತು ಮುಳ್ಳಾರೆ ಸೊಪ್ಪು ಅಂತ ಎಲ್ಲ ತುಂಬ ಥರ ಸೊಪ್ಪು ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಅದೆಲ್ಲ ಟೇಸ್ಟು. ಅದು ಆ ಸೀಸನ್ ಬಂದಾಗ ಅದು ಸಿಗ್ತಾ ಇರುತ್ತೆ, ಅದನ್ನು ತಿಂತೀವಿ. ಆಮೇಲೆ ಹಸುಗಳೆಲ್ಲ ಕರ ಹಾಕ್ದಾಗ ಗಿಣ್ಣು ಹಾಲು ಸಿಗುತ್ತಲ್ಲ ನೋಡಿ, ಅದು ಕೂಡ ಅಷ್ಟೇ ಅಲ್ಲ, ಎಲ್ಲಿ ಸಿಟಿಲೆಲ್ಲಿ ಸಿಗುತ್ತೆ, ಅದು ಸೀಸನ್ ಬಂದಾಗ ಅಷ್ಟೇ ನಮ್ಗೆ ಸಿಗೋ ಅಂಥದ್ದು. ನೀವು ಕೂಡ ನನ್ನಾಗೆ ಹಳ್ಳಿದ ಊಟ ಆಗಲಿ ನೇಚರ್ ಆಗಲಿ ಮಿಸ್ ಮಾಡ್ಕೋತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನೀವೆಲ್ಲಿದ್ದೀರಾ, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅನ್ನೋದು. ಏನವ್ವ? ಡೈಲಿ ಸಂಜೆ 4 ಗಂಟೆ ಹಂಗೆ 4:15 ಗಂಟೆ ಹಂಗೆ ನಾವು ಇಲ್ಲಿ ಬಂದು ಸೇರ್ಕೊಳ್ತೀವಿ. ಎಲ್ಲರೂ ಹಿಂಗೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗ್ತೀವಿ. 6 ಗಂಟೆ ಹೊಡಿತೀನಿ ನೋಡಿ ಫ್ರೆಂಡ್ಸ್. ಚಿಕ್ಕದಾಗಿ ಕಟ್ ಮಾಡಿ ಹುಳ್ಳಿಕಾಳು ಮತ್ತು ಹಲಸಿನ ಬಡಕನ್ನು ಒಂದು 4-5 ವಿಷಲ್ ಹಾಕ್ಸಿದ್ದೀನಿ. ಹಲಸಿನ ಬಡಕನ್ನ ಚಿಕ್ಕದಾಗಿ ಕಟ್ ಮಾಡಿ ಹುಳ್ಳಿಕಾಳು ಮತ್ತು ನೋಡಿ ಫ್ರೆಂಡ್ಸ್, ಬಸ್ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಇದು ಒಗ್ಗರಣೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಕಟ್ ಮಾಡ್ಬಿಟ್ಟು ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಸ್ ಸಾಂಬಾರಿಗೆ ಏನೇನು ಖಾರ ಹಾಕ್ಕೊಂಡಿದ್ರೆ ಖಾರ ಪುಡಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಈರುಳ್ಳಿ ಅಷ್ಟೇ ಫ್ರೆಂಡ್ಸ್ ಹಾಕಿರೋದು ನಾನು ಇವತ್ತು, ಇನ್ನೇನು ಹಾಕಿಲ್ಲ. ಮತ್ತು ಇದು ಕಾಳು ಸ್ವಲ್ಪ ಬೇಯಿಸಿರೋ ಕಾಳು ಮತ್ತು ಹಲಸಿನ ಬಡಕನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರೆಡಿ ಆಗಿ. ಇದು ಹುಚ್ಚೆಳ್ಳು ಗೊತ್ತಲ್ವ ಫ್ರೆಂಡ್ಸ್, ಹುಚ್ಚೆಳ್ಳು ಅದೇ ಹಲಸಿನ ಬಡಕನ್ನ ಪಲ್ಯ ನಾವು ಉರಿಟ್ಟು ಅಂತ ಹೇಳ್ತೀವಿ, ಉರಿಟ್ಟು, ಅದಕ್ಕೆ ಹಾಕೋಕ್ಕೆ ಇದನ್ನು ಹುಚ್ಚೆಳ್ಳನ್ನ ಹುರ್ಕೊತಾ ಇದ್ದೀವಿ. ಇದು ಬೆಳ್ಳುಳ್ಳಿ, ಜೀರಿಗೆ ನೋಡಿ, ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿಕೊಂಡು ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕಿದಾಗ ಕುದಿಸ್ಬೇಕು. ಓಕೆ, ಫೈನಲ್ ಆಗಿ ನೋಡಿದಂತೆ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ನೋಡಿ. ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ ನಂತರ ಸಾಸಿವೆ, ಎಲ್ಲ ಅಡುಗೆಗೂ ಸಾಸಿವೆನ ಆಲ್ಮೋಸ್ಟ್ ಬಳಸ್ತೀವಿ. ನಾನಂತೂ ಬಳಸ್ತೀನಿ, ನೀವು ಬಳಸ್ತೀರಾ? ಬಳಸಿದ್ರೆ ಒಳ್ಳೆಯದು ನೋಡಿ. ಚಿಟಿಕೆ ಸಾಸಿವೆ, ಜಾಸ್ತಿ ಏನು ಹಾಕಲ್ಲ ಸಾಂಬಾರಿಗಲ್ವ, ಇಷ್ಟೇ. ಹಾಗೆ ಪಟ ಅಂತ ಸಿಡಿಯುವಾಗ ಬೆಳ್ಳುಳ್ಳಿ ಲೋ ಫ್ಲೇಮ್ ಮಾಡಿಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಅದಾದಮೇಲೆ ನಾವು ನೋಡಿ ಕರ್ಬೇವಿನ ಸೊಪ್ಪು ಹಾಕೊಂಡು, ಕರ್ಬೇವಿನ ಸೊಪ್ಪನ್ನ ಡ್ಯಾನ್ಸ್ ಮಾಡ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ಆಗಿದೆ ಸಾಂಬಾರು, ಬಸ್ ಸಾಂಬಾರು. ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿದ ನಂತರ ನಾನು ರುಬ್ಬಿರೋ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಕುದ್ದಾದ ನಂತರ ಇದನ್ನ ಆಫ್ ಮಾಡಿಕೊಂಡು ಸಾಂಬಾರು ರೆಡಿ ಆಗುತ್ತೆ. ಓಕೆ, ಈ ಕಡೆ ನೋಡಿ ಪಲ್ಯಕ್ಕೆ ಇಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕೋಣ. ನೋಡಿ ಆಯಿಲ್ ಹಾಕ್ತೀನಿ. ಆಯಿಲ್ಗೆ ಆ್ಯಸ್ ಯೂಶುವಲ್ ಸಾಸಿವೆ ಹಾಕೋಣ ಚುಟುಕಿ. ಅದಾದಮೇಲೆ ಆನಿಯನ್ ಮತ್ತು ಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ, ನಾವು ಸಾಮಾನ್ಯ ಸೊಪ್ಪು ಪಲ್ಯ ಎಲ್ಲದಕ್ಕೂ ಕಾಯಿ ತುರಿ ಹಾಕ್ತೀವಲ್ವ, ಆದರೆ ಈ ಪಲ್ಯಕ್ಕೆ ಕುಟುಂಡಿ ಮಾಡ್ಕೊಂಡಿದ್ದೀನಿ. ಹುಚ್ಚೆಳ್ಳು ಪೌಡ್ರು ನೋಡಿ, ಈ ರೀತಿಯಾಗಿದೆ ಪೌಡ್ರು, ಈ ರೀತಿಯಾಗಿದೆ. ಇದನ್ನು ಅದಕ್ಕೆ ಕುದಿಸೋದು. ಪಲ್ಯ ಎಲ್ಲ ಒಗ್ಗರಣೆ ಆದಮೇಲೆ ಅದಕ್ಕೆ ಅಷ್ಟೇ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಫೈನಲ್ ಆಗಿ ಈ ರೀತಿ ಬಂದಿದೆ. ಹಲಸಿನ ಬಡ್ಕಿನ ಪಲ್ಯ ರೆಡಿಯಾಗಿದೆ ನೋಡಿ. ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಇದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಳ್ಳೆ ಚಿಕನ್ 65 ಥರ ನಮ್ಮ ಹಲಸಿನ ಬಡ್ಕು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಕೊನೆವರೆಗೂ ನೋಡಿದ್ದಕ್ಕೆ
ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.